ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ವೈದ್ಯ ಹಾಗೂ ಯೋಗ ಶಿಕ್ಷಕಿ. ಇವತ್ತು ಅಂದರೆ ಇಷ್ಟು ಸಂಚಿಕೆವರೆಗೂ ಎಲ್ಲ ನಾವು ಅಂದರೆ ಡಿಸೀಸ್ ಸಿಂಪ್ಟಮ್ಸ್ ಆಗಿರ್ಬೋದು, ಅಂದರೆ ಡಿಸೀಸು ಮತ್ತು ಅದ್ರ ಸಿಂಪ್ಟಮ್ಸು ಏನೇನು ಕಾರಣಗಳಿಂದ ಅದೆಲ್ಲ ಆಗುತ್ತೆ, ವಾತ ಪಿತ್ತ ಕಫ ದೋಷಗಳ ಬಗ್ಗೆ ಮಾತಾಡಿದ್ದೀವಿ, ಹಾಗೂ ಅಗ್ನಿ ಬಗ್ಗೆ ಮಾತಾಡಿದ್ದೀವಿ, ಹಾಗೂ ಧಾತುಗಳ ಬಗ್ಗೆ ಮಾತಾಡಿದ್ದೀನಿ. ಮತ್ತು ಒಂದಿಷ್ಟು ರೆಮಿಡೀಸ್ಗಳೆಲ್ಲ ನಾನು ಹೇಳ್ತಾ ಹೋಗಿದ್ದೀನಿ. ಇವತ್ತು ತುಂಬ ಜನರಲ್ ಆಗಿ ಸಮ್ಮಪ್ ಮಾಡ್ತೀನಿ. ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ನೀವು ಮಾಡ್ಕೊಳ್ಬೋದು, ಅಂದರೆ ಇವಾಗ ಊಟದ ವಿಚಾರದಲ್ಲಿ ಆಗಿರ್ಬೋದು, ಊಟ ಹೇಗೆ ಮಾಡಬೇಕು, ಅದಾದಮೇಲೆ ಯಾವ ಒಂದು ಟೈಮಿಗೆ ಮಾಡಬೇಕು, ತದನಂತರ ನೀವು ಊಟ ಮಾಡಾದ್ಮೇಲೆ ಏನೆಲ್ಲ ಮಾಡ್ಕೊಳ್ಬೋದು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೇಗಿರಬೇಕು ದಿನದಲ್ಲಿ, ಒಂದು ದಿನ ಅಂತ ನೀವು ಒಂದು ಡೇ ಅಂತ ಕನ್ಸಿಡರ್ ಮಾಡಿದ್ರೆ ಏನೆಲ್ಲ ಪ್ರಾಕ್ಟೀಸಸ್ ನೀವು ಮಾಡ್ಕೊಳ್ಬೋದು. ಆಮೇಲೆ ಇದ್ರ ಜೊತೆಗೆ ನಿಮ್ಮ ಒಂದು ಥಾಟ್ ಪ್ರೊಸೆಸಿಂಗ್ ಹೇಗಿರಬೇಕು, ಅದಕ್ಕೆಲ್ಲ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಯೋಗದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ. ಮೊದಲಿಗೆ ಅಂದರೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಅಟ್ಲೀಸ್ಟ್ ಒಂದು ನಿಮ್ಗೆ ಆ ಒಂದು ಟೈಮ್ ಇದಕ್ಕೆ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಬಿಫೋರ್ 6 o'clock ಅಥವಾ ಒಂದು 6:15 ಒಳಗಡೆ ನೀವು ಬೆಳಗ್ಗೆ ಏಳಬೇಕಾಗಿದೆ. ಎದ್ದ ನಂತರಕ್ಕೆ ಡೈರೆಕ್ಟಾಗಿ ಒಂದು ಕೆಲಸ ಮಾಡೋದಕ್ಕೆ ಹೋಗಬಾರ್ದು, ಅಥವಾ ಏನೋ ಒಂದು ವಾಕಿಂಗಿಗೆ ಹೋದೆ, ಜಿಮ್ಗೆ ಹೋದೆ, ಒಂದು 5ರಿಂದ 10 ನಿಮಿಷ ಆ ಒಂದು ಮಲ್ಕೊಂಡಿರೋ ಜಾಗದಲ್ಲೇ ಒಂದು 5ರಿಂದ 10 ನಿಮಿಷ ನೀವು ಕುತ್ಕೊಂಡು ಇವತ್ತು ಏನೆಲ್ಲ ನಿಮಗೆ ಕೆಲಸಗಳಿದೆ, ಅಥವಾ ಇವತ್ತು ಏನೆಲ್ಲ ನೀವು ನಿಮ್ಮದು ಏನು ಕರೆಂಟ್ ಡೇ ಪ್ಲ್ಯಾನ್ ಅಂತ ಏನು ಹೇಳ್ತೀವಲ್ಲ ಅದನ್ನೆಲ್ಲ ನೋಡ್ತಾ ಹೋಗಿ. ಆಮೇಲೆ ಯಾವ ಒಂದು ಕೆಲಸ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು, ಮತ್ತು ಅದನ್ನು ಹೇಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ತೀರಾ ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಕು. ಅದನ್ನೆಲ್ಲೂ ಬರಿಬೇಕು ಆ ಥರ ಅಂತ ಏನೂ ಇಲ್ಲ. ಜಸ್ಟ್ ಯೋಚನೆ ಮಾಡಿಕೊಂಡು ಹೋಗಿ, ನಾನು ಈ ಥರ ನನ್ನ ದಿನವನ್ನು ಶುರು ಮಾಡ್ತೇನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನೀವು ತದನಂತರ ಕವಲ ಮತ್ತು ಗಂಡೂಷ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಆಯುಷ್ ಟಿವಿಯಲ್ಲಿ ಒಂದಿಷ್ಟು ವಿಡಿಯೋಸ್ಗಳು ಇದೆ, ಅದನ್ನು ನೀವು ನೋಡ್ಬೋದು ಪ್ರೊಸೀಜರ್ಸ್ಗೆ. ಅದನ್ನು ಮಾಡೋದ್ರಿಂದ ನಿಮ್ಮ ಓರಲ್ ಹೆಲ್ತ್ ಅಂದರೆ ಬಾಯಿಯ ಒಂದು ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬಹುದು. ಇದಿಷ್ಟಾಯಿತು. ತದನಂತರ ಏನು ಮಾಡಬೇಕು, ಒಂದು ಗ್ಲಾಸಿನಷ್ಟು ನೀರನ್ನು ನೀವು ಕುಡಿಬೇಕಾಗತ್ತೆ, ವಾರ್ಮ್ ವಾಟರ್. ಇದನ್ನು ಅಗೇನ್ ಮತ್ತೆ ನಿಮಗೆ ವಿಡಿಯೋಗಳಲ್ಲಿ ಹೇಳಿದ್ದಾರೆ ಹೇಗೆ, ಎಷ್ಟು ಪ್ರಮಾಣದಲ್ಲಿ, ಮತ್ತು ಅದು ಹೇಗಿರಬೇಕು ನೀರು ಅಂತ ಹೇಳಿದ್ದಾರೆ. ವಾರ್ಮ್ ವಾಟರ್ ಯಾವ ಥರ ಕನ್ಸಿಸ್ಟೆನ್ಸಿಲಿ ನೀವು ಕುಡಿಬೇಕು ಅಂತ ಹೇಳಿರ್ತಾರೆ, ಅದನ್ನು ನೋಡ್ತಾ ಹೋಗಿ. ಈ ನೀರು ಕುಡಿದು ಆದ ನಂತರಕ್ಕೆ ನೀವೇನು ಮಾಡಬೇಕು, ನೀವು ವಾಕಿಂಗ್ ಮಾಡೋದಾಗಿರ್ಬೋದು, ಅಂದರೆ ಒಂದು 1/2 hour ಅಥವಾ ಒಂದು 45 minutes ಆಗಿರುತ್ತೆ. ನಿಮ್ಗೆ ಅನುಕೂಲ, ಟೈಮ್ ಎಷ್ಟು ಅನುಕೂಲ ಇದೆ ಅಷ್ಟು ನೋಡಿಕೊಂಡು ನೀವು ವಾಕ್ ಮಾಡೋದಾಗಿರ್ಬೋದು, ಅಥವಾ ಯೋಗ ಮಾಡೋದಾಗಿರ್ಬೋದು, ಅಥವಾ ಧ್ಯಾನ ಮಾಡೋದಾಗಿರ್ಬೋದು, ಇದನ್ನು ಮಾಡ್ತಾ ಹೋಗಬೇಕು. ತದನಂತರ ಇದ್ರದ್ದು ನಂತರ ನೀವು ಸ್ನಾನ ಮಾಡ್ಕೊಳ್ಬೇಕು. ಸ್ನಾನ ಮಾಡೋದು ಒಂದು ಸ್ವಲ್ಪ ಹೇಗೆ ಅಂದರೆ, ಇವಾಗ ತುಂಬ ಬಿಸಿ ನೀರು ಸ್ನಾನ ಮಾಡಬಾರ್ದು. ಒಂದು ಸ್ವಲ್ಪ ಉಗುರು ಬೆಚ್ಚ, ನಿಮಗೆ ದೇಹಕ್ಕೆ ತಾಕುವಷ್ಟು ಎಷ್ಟು ನಿಮಗೆ ಸಹನ ಶಕ್ತಿ ಇದೆಯೋ ಅಷ್ಟು ಬಿಸಿ ನೀರು ಇಟ್ಕೊಂಡು ಸ್ನಾನ ಮಾಡಬೇಕಾಗತ್ತೆ. ಚರ್ಮ ರೋಗ ಏನಾದರೂ ಇದೆ ಅಂತ ಆದಾಗ ಅದಕ್ಕೆ ಸೂಕ್ತವಾಗಿರುವಂತಹ ಒಂದಿಷ್ಟು ಹರ್ಬಲ್ ಪೌಡರ್ಸ್ ಅಂತ ಹೇಳ್ತೀವಿ, ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಬೋದಾಗಿದೆ. ತದನಂತರ ಇವಾಗ ನಿಮ್ಮದು ದೇವ್ರ ಪೂಜೆ ಅಥವಾ ಏನಾದರೂ ನಿಮ್ಮದು ಪ್ರಾಕ್ಟೀಸಸ್ ಏನಾದರೂ ಅಥವಾ ರಿಚುವಲ್ಸ್ ಏನಾದರೂ ಇದ್ದರೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ಇದೆಷ್ಟೆಲ್ಲ ಮಾಡಿ ಆದ ನಂತರ ನೀವು ಬ್ರೇಕ್ಫಾಸ್ಟಿಗಂತ ಏನು ಕುತ್ಕೊಳ್ತೀರಾ, ಅಟ್ಲೀಸ್ಟ್ ಒಂದು 9 ಗಂಟೆಗಿಂತ ಮುಂಚೆ ನಿಮ್ಮ ಬ್ರೇಕ್ಫಾಸ್ಟನ್ನು ನೀವು ಮುಗಿಸ್ಕೊಳ್ಬೇಕು. ಬ್ರೇಕ್ಫಾಸ್ಟಲ್ಲಿ ಇವಾಗ ಫಸ್ಟ್ ಡೇ ಆಫ್ ದ ಮೀಲ್ ಅಂತ ಏನು ಹೇಳ್ತೀವಿ, ಅಂದರೆ ಬೆಳಗಿನ ಫಸ್ಟ್ ಒಂದು ಮೀಲ್ ನೀವೇನು ತೊಗೊಳ್ತೀರಾ, ಲಾಂಗ್ ಫಾಸ್ಟಿಂಗ್ ಮಾಡಿರ್ತೀರ ಇಡೀ ರಾತ್ರಿ ಎಲ್ಲ, ಅಟ್ಲೀಸ್ಟ್ ಒಂದು 12 hours ಗ್ಯಾಪ್ ಆದರೂ ಕೊಡಬೇಕು. ಸೊ ತದನಂತರ ಏನು ನಮ್ಮದು ಆಹಾರ ಬೆಳಗ್ಗೆ ನಾವು ತೊಗೊಳ್ತೀವಿ, ಅಂದರೆ ಇವಾಗ ಸೂರ್ಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೇಗೆ ಆತನ ಗತಿಯನ್ನು ಚೇಂಜ್ ಮಾಡ್ತಾ ಇರ್ತಾನೋ ಹಾಗೆ ನಮ್ಮ ಆಹಾರನೂ ಸಹ ಇರಬೇಕು. ಅಂದರೆ ಬೆಳಗ್ಗೆ ನೋಡಿ ಒಂದು 10 ಗಂಟೆವರೆಗೂ ಸೂರ್ಯನ ಕಿರಣಗಳು ಅಷ್ಟು ತುಂಬ ಪ್ರಖರವಾಗಿ ಇರೋದಿಲ್ಲ, ಅಂದರೆ ಲೈಟ್ ರೇಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಊಟ ಸಹ ಆ ಒಂದು ಗತಿಯಲ್ಲೇ ಇರಬೇಕು. ಅಂದರೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಅಥವಾ ಇವಾಗ ಬ್ರೇಕ್ಫಾಸ್ಟ್ ಟೈಮಿಂಗ್ 9 ಗಂಟೆ ಒಳಗಡೆ ಏನು ಆಹಾರ ತೊಗೊಳ್ತೀರಾ ಅದು ಆದಷ್ಟು ಲೈಟ್ ಫುಡ್ ಆಗಿರ್ಬೇಕು. ಅಂದರೆ ತುಂಬ ಸ್ಪೈಸಸ್ ಮಿಕ್ಸ್ ಆಗಿರ್ಬೋದು ಅಥವಾ ಆ ಥರ ತೊಗೊಳ್ಬಾರ್ದು ಆಹಾರನ. ಒಂದು ಸ್ವಲ್ಪ ನಿಮಗೆ ಡೈಜೆಸ್ಟ್ ಆಗೋ ಥರ ನೀವು ಆಹಾರನ ತೊಗೊಳ್ಬೇಕಾಗತ್ತೆ. ಆಮೇಲೆ ಇವಾಗ ಬ್ರೇಕ್ಫಾಸ್ಟ್ ಆಯಿತು, ಬ್ರೇಕ್ಫಾಸ್ಟ್ ನಂತರ ಒಂದು 11 ಗಂಟೆ ಆಗಿರುತ್ತೆ, ಒಂದು 11:15 ಟೈಮ್ಗೆ ಏನಾದರೂ ಒಂಚೂರು ಬಿಸಿ ನೀರು ಕುಡಿಯೋದು, ಅಥವಾ ಒಂದು ಸ್ವಲ್ಪ ನೀವೇನಾದ್ರು ಹರ್ಬಲ್ ಟೀಸ್ ಏನಾದರೂ ಕುಡಿತೀರಾ ಆ ಥರ ಅದನ್ನು ನೀವು ಆಲ್ಟರ್ನೇಟ್ ಆಗಿ ತೊಗೊಳ್ತಾ ಹೋಗ್ಬೋದು. ತದನಂತರ ನೀವು
ಒಂದು ಲಂಚ್ ಟೈಮಿಂಗ್ ಅಂತ ಬಂದಾಗ ಆದಷ್ಟು ಲಂಚನ್ನ ನೀವು 12:30 1:30 ಅಥವಾ ಒಂದು 2 o'clock ಒಳಗಡೆ ನೀವು ತಗೊಳ್ಳೋದು ಸೂಕ್ತ. ಈ ಒಂದು ಲಂಚ್ ಪ್ಯಾಟರ್ನ್ ಹೇಗಿರಬೇಕು, ಅಗೇನ್ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು ಮತ್ತು ವಾಟರ್ ಕಂಟೆಂಟ್ ಏನಿದೆ ನಿಮಗೆ ಅದು ನೀವು ಆ ಒಂದು ಬ್ಯಾಲೆನ್ಸ್ಡ್ ಡಯಟಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರಬೇಕು. ಆಯುರ್ವೇದದಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಹೇಳ್ತೀವಿ, ತ್ರಿವಿಧ ಕುಕ್ಷಿ ಅಂತ ಹೇಳಿ. ಅಂದರೆ ಹೊಟ್ಟೆನ ನಾವು 3 ಭಾಗದಲ್ಲಿ ಪಾಲು ಮಾಡಿದಾಗ ಅದರಲ್ಲಿ ಒಂದು ಪೋರ್ಷನ್ ನಿಮಗೆ ಸಾಲಿಡ್ ಫುಡ್ಸ್ ಇರಬೇಕು, ಇನ್ನು 2ನೇ ಪೋರ್ಷನ್ ಬಂದು ಲಿಕ್ವಿಡ್ ಫುಡ್ಸು, ಆಮೇಲೆ 3ನೇ ಪೋರ್ಷನ್ ಬಂದು ವಾತ ಪಿತ್ತ ಕಫ ಮತ್ತೆ ಅಂದರೆ ವಾಯು ಏನಿರುತ್ತೆ, ವಾಯು ಆಗಿರ್ಬೋದು, ಪಿತ್ತ ಆಗಿರ್ಬೋದು, ಕಫ, ಇದಕ್ಕೆ ನಾವು ಜಾಗ ಮಾಡಿ ಕೊಡಬೇಕು. ಆ ಥರ ಮಾಡಿದಾಗ ಅದರ ಕೆಲಸ ಏನಿರುತ್ತೆ ಅಂದರೆ ಡೈಜೆಷನ್ ಪ್ರೋಸೆಸ್ ಅಂತ ಏನು ಹೇಳ್ತೀವಿ ಅಥವಾ ಮೆಟಬಾಲಿಕ್ ಪ್ರೋಸೆಸ್ ಅಂತ ಏನು ಹೇಳ್ತೀವಿ, ನಾವು ಅದಕ್ಕೆ ಸಹಕಾರ ಕೊಟ್ಟಂಗೆ ಅಂದರೆ ಒಂದು ಡೈಜೆಷನ್ ಪ್ರೋಸೆಸ್ಗೆ ನಾವು ಅನುಕೂಲವಾಗಿ ಅದಕ್ಕೆ ಹೆಲ್ಪ್ ಮಾಡ್ದಂಗೆ ಅದು ನಿಮಗೆ ಮಧ್ಯಾಹ್ನ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ತದನಂತರ ಒಂದು 3:30 ಅಥವಾ 4 o'clock ಹಾಗೆ ಏನಾದ್ರು ಹರ್ಬಲ್ ಟೀಸು ಆ ಥರ ಏನಾದ್ರು ಇದ್ದರೆ ನೀವು ತಗೊಳ್ಬೋದು. ಹಣ್ಣುಗಳು ನೀವು ಅದೇ ಹಣ್ಣುಗಳು ಯಾವ ಒಂದು ಟೈಮಲ್ಲಿ ತಿನ್ನಬೇಕು ಅನ್ನೋದ್ರದ್ದು ವೀಡಿಯೋಸ್ ಇದೆ, ನೀವು ಅಲ್ಲಿ ಅದನ್ನು ನೋಡಿ ಅದರಿಂದ ನೀವು ಇಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಿಮ್ಮ ಒಂದು ಟೈಮ್ ಕನ್ವೀನಿಯೆಂಟ್ ನೋಡಿಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ತದನಂತರ ರಾತ್ರಿ ಊಟ, ಇಲ್ಲಿ ಮೇಯ್ನಾಗಿ ತುಂಬ ನಾವು ಮಿಸ್ಟೇಕ್ ಮಾಡೋದು ರಾತ್ರಿ ಊಟದಲ್ಲಿ ಒಂದು 10 ಗಂಟೆ 10:30 ಅಥವಾ ಒಂದು 9:30 ಹಾಗೆ ಊಟ ಮಾಡೋದ್ರಿಂದ ನಮ್ಮ ಮೆಟಬಾಲಿಸಮ್ ಸ್ಲೋ ಡೌನ್ ಆಗುತ್ತೆ. ಮೆಟಬಾಲಿಸಮ್ ಸ್ಲೋ ಡೌನ್ ಆದಂಗೆ ನಮಗೆ ಒಂದು ಡೈಜೆಷನ್ ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಆಗಲ್ಲ. ಇವಾಗ ನಮ್ಮ ಲಿವರ್ ಆಗಿರ್ಬೋದು ಅಥವಾ ನಮ್ಮ ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ಆದ ಕೆಲಸ ಇದೆ. ಎಲ್ಲ ಫುಡ್ಸ್ ನಾನು ಮುಂಚೆ ಒಂದು ಸಂಚಿಕೆಯಲ್ಲಿ ಹೇಳಿರೋ ಹಾಗೆ ಎಲ್ಲ ಫುಡ್ಸು ಒಂದೇ ಟೈಮ್ಗೆ ಡೈಜೆಸ್ಟ್ ಆಗಲ್ಲ, ಅದರದ್ದೇ ಆದ ಒಂದು ಟೈಮಿಂಗ್ ಇದೆ. ಸೊ ಆ ಒಂದು ಟೈಮಿಂಗ್ ನಾವು ರಾತ್ರಿ ನಮ್ಮ ದೇಹಕ್ಕೆ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 8 ಗಂಟೆ ಒಳಗಡೆ ನೀವು ಊಟ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು 7 ಗಂಟೆ ಆಗುತ್ತೆ ಅಂದರೆ ತೊಂದರೆ ಇಲ್ಲ. ಇವಾಗ ಜಾಬ್ಗೆಲ್ಲ ಹೋಗ್ತೀರಾ ಅಂತ ಆದಾಗ ಒಂದು 8 ಗಂಟೆ ಒಳಗಡೆ ನೀವು ಒಂದು ನಿಮ್ಮ ಆಹಾರಗಳನ್ನು ಮುಗಿಸ್ಕೊಳ್ಬೇಕಾಗತ್ತೆ. ಆ ಥರ ಮುಗಿಸ್ಕೊಂಡಾಗ ನಿಮ್ಗೆ ನೆಕ್ಸ್ಟ್ ಡೇಗೆ ಮಿನಿಮಮ್ ಒಂದು 12 hours to 14 hours ನೀವು ದೇಹಕ್ಕೆ ಟೈಮ್ ಕೊಟ್ಟಾಗ ಅದು ಇವಾಗ ಲಿವರ್ ಏನಿದೆ ಅಥವಾ ಸ್ಪ್ಲೀನ್ ಏನಿದೆ ಅಥವಾ ಬೇರೆ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಏನಿದೆ ಅದ್ರ ಕೆಲಸ ಅದು ಅದರ ಶಕ್ತಿ ಅನುಸಾರವಾಗಿ ಅದು ಮಾಡ್ತಾ ಹೋಗುತ್ತೆ. ಮತ್ತು ಏನೇನು ಒಂದು ಡೈಜೆಷನ್ ಪ್ರೊಸೆಸ್ ಆಗಿರ್ಬೋದು ಅಥವಾ ಮೆಟಬಾಲಿಸಮ್ ಆಗಿರ್ಬೋದು ಅಥವಾ ನಮ್ಮ ಎನರ್ಜಿ ಫ್ಯೂಯಲ್ ಆಗಿ ನಮ್ಮ ಒಂದು ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗೋದಕ್ಕೆ ಏನೇನು ಕಾಂಪೊನೆಂಟ್ಸ್ ಏನೇನು ಇಂಪಾರ್ಟೆಂಟು ಕಾಂಪೊನೆಂಟ್ಸ್ ಬೇಕಾಗಿರುತ್ತೆ ಅದೆಲ್ಲ ನಾವು ದೇಹಕ್ಕೆ ಪ್ರೊವೈಡ್ ಮಾಡ್ದಂಗೆ. ಇದು ಆಹಾರದ ಬಗ್ಗೆ ಆಯಿತು. ಇನ್ನು ಫಿಸಿಕಲ್ ಆ್ಯಕ್ಟಿವಿಟೀಸು ನಾನು ಅದೇ ಬೆಳಗ್ಗೆ ಎಕ್ಸಸೈಸ್ ಎಲ್ಲ ಮಾಡಬೇಕು ಅಂತ ಹೇಳಿದೆ, ಅದನ್ನು ಸಾಯಂಕಾಲ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇವಾಗ ನಿಮ್ಮದು ಡೆಸ್ಕ್ ಜಾಬ್ ಇದೆ ಆ ಥರ ಏನಾದರೂ ಅಂತ ಇದ್ದಾಗ ಚೇರ್ ಯೋಗ ಅಂತ ಮಾಡ್ತಾರೆ, ಅಥವಾ ಇವಾಗ ಕೂತಲ್ಲೇ ಒಂದಿಷ್ಟು ಎಕ್ಸಸೈಸ್ ಹೇಳ್ಕೊಡುವಂಥದ್ದಾಗಿರ್ಬೋದು, ಅಂಥದ್ದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಇದನ್ನು ಹೊರತುಪಡಿಸಿ ಆಯುರ್ವೇದದಲ್ಲಿ ಊಟದ ನಂತರ ಶತಪಥ ಅಂತ ಹೇಳ್ತೀವಿ. ಅಂದರೆ ನೀವು ಊಟ ಆದ ನಂತರ ಒಂದು 100 steps ವಾಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಇದನ್ನು ಹೇಳಿದ್ದಾರೆ ಅಂದರೆ ಊಟ ಆದ ತಕ್ಷಣ ನಮಗೆ ಡೈಜೆಷನ್ ಆಗೋದಕ್ಕೆ, ಅಂದರೆ ಬಾಡಿ ಮೂಮೆಂಟ್ಸ್ ಇರಬೇಕು. ನಾವು ಒಂದೇ ಕಡೆ ಕೂತ್ಬಿಟ್ರೆ ಏನಾಗುತ್ತೆ, ನಿಮ್ಗೆ ಅದು ಡೈಜೆಸ್ಟ್ ಆಗಲ್ಲ, ನೀವು ದೇಹಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಡೈಜೆಷನ್ ಬಾಡಿ ಫುಡ್ಡನ್ನು ಡೈಜೆಸ್ಟ್ ಮಾಡೋದಕ್ಕೆ ನೀವು ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಥರ ಆಗುತ್ತೆ. ಆದ ಕಾರಣ ಶತಪಥ ಮಾಡೋದ್ರಿಂದ ನಿಮ್ಗೆ ಅದು ಮೆಟಬಾಲಿಕ್ ರೇಟನು ಅಂದರೆ ನಾರ್ಮಲ್ಸಿಲ್ ಇರುತ್ತೆ ಅಥವಾ ಅದರಲ್ಲಿ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ಸೊ ಇದೊಂದು ನೀವು ಫಾಲೋ ಮಾಡ್ಕೊಳ್ಬೇಕು. ತದನಂತರ ನೀರು ಕುಡಿಯೋದು ಆಗಿರ್ಬೋದು, ಅದು ನಿಮ್ಗಂದರೆ ನೀರು ಕುಡಿಬೇಕಾದ್ರೂ ನೀವು ಆದಷ್ಟು ಕುತ್ಕೊಂಡು ನೀರು ಕುಡಿಬೇಕು, ನಿಂತ್ಕೊಂಡು ನೀರು ಕುಡಿಬಾರ್ದು ಯಾವುದೇ ಕಾರಣಕ್ಕೂ. ಯಾಕೆ ಇದನ್ನು ಹೇಳ್ತೀವಿ ಅಂತಂದರೆ, ಕುತ್ಕೊಂಡಾಗ ನೀವು ಹಾಗೆ ಅಬ್ಸರ್ವ್ ಮಾಡಿ, ಇವಾಗ ನಾನು ಕೂತಿದ್ದೀನಿ, ನಾನು ಇವಾಗ ನೀರು ಕುಡಿತೀನಿ ಅಂತಾದಾಗ ನಂದು ಅಂದರೆ ಬಾಡಿ ರೆಸ್ಟಲ್ಲಿದೆ. ಸೊ ಆದ ಕಾರಣ ನಾನು ಏನು ನೀರು ಕುಡ್ದಿರ್ತೀನಿ ನನಗದು ಕಂಫರ್ಟ್ ಫೀಲ್ ಆಗುತ್ತೆ. ಆದರೆ ನಿಂತ್ಕೊಂಡು ಕುಡಿಯೋದು ಅಥವಾ ಏನೋ ಒಂದು ಬೇರೆ ಪೊಸಿಷನಲ್ಲಿ ಇದು ಮಾಡಿಕೊಂಡು ನೀರು ಕುಡಿದಾಗ ಅಥವಾ ಏನೋ ಒಂದು ವರ್ಕ್ ಸ್ಪೇಸಲ್ಲಿ ಇರ್ತೀವಿ ಅಥವಾ ವರ್ಕ್ ಇದರಲ್ಲಿ ಇರಬೇಕಾದ್ರೆ ನಾವು ತುಂಬ ಅಂದರೆ ನಿಂತ್ಕೊಂಡು ಕುಡಿಬೋದು, ಅಥವಾ ಏನೋ ಬೇರೆ ಇದರಲ್ಲಿ ನಾವು ನೀರು ಕುಡಿದಾಗ ಏನಾಗುತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ತುಂಬ ಆಕ್ಟಿವೇಶನ್ ಸ್ಟೇಜಿಗೆ ಹೊರಟೋಗಿ ಆ ಕುಡಿದಿರುವಂತಹ ನೀರು ನಮ್ಮ ದೇಹಕ್ಕೆ ಕಂಫರ್ಟ್ ಅನಿಸೋದಿಲ್ಲ, ಕಂಫರ್ಟ್ ಫೀಲ್ ಆಗೋದಿಲ್ಲ. ಸೊ ಇದೊಂದು ನೀವು ಫಾಲೋ ಮಾಡ್ಕೊಳ್ಬೇಕಾಗತ್ತೆ. ತದನಂತರ ಏನು, ಇವಾಗ ಯೋಗದಲ್ಲಿ ಯಾವ್ಯಾವ ಯೋಗಗಳು ಮಾಡೋದ್ರಿಂದ ನಮ್ಮ ಒಂದು ಲೈಫ್ ಅಂದರೆ ಹೆಣ್ಮಕ್ಳಿಗೆ ಮೇಯ್ನಾಗಿ ಯೋಗ ಮಾಡೋದ್ರಿಂದ ಎಲ್ಲ ಸ್ಟೇಜಸ್ ಆಫ್ ಲೈಫ್ ಅಂದರೆ ಅವ್ರು ಇವಾಗ ಫಸ್ಟಲ್ಲಿ ಒಂದು
ಇವಾಗ ಗರ್ಲ್ ಆಗಿರ್ಬೋದು ಅಥವಾ ವಿಮೆನ್ ಆಗಿರ್ಬೋದು ಅಥವಾ ಒಂದು ಡಾಟರ್ ಆಗಿರ್ಬೋದು ಅಥವಾ ಎಲ್ಲ ಸ್ಟೇಜ್ ಏನೇನು ಸ್ಟೇಜಸ್ ಇದೆ ಆ ಎಲ್ಲ ಸ್ಟೇಜಸಲ್ಲೂ ಉಪಯೋಗಕರವಾಗುವಂತಹ ಯೋಗಗಳೆಲ್ಲ ಯಾವ್ದ್ಯಾವುದು ಅಂತ ಹೇಳ್ತಾ ಹೋದ್ರೆ ಒಂದು ವಿಪರೀತ ಕರಣಿ ಹಾಗೂ ಬದ್ಧ ಕೋಣಾಸನ ಅಂತ ಹೇಳ್ತೀವಿ, ಬಟರ್ಫ್ಲೈ ಪೋಸ್ ಅಂತ ಹೇಳ್ತೀವಿ ಅದು. ತದನಂತರ ಭುಜಂಗಾಸನ, ಕೋಬ್ರಾ ಪೋಸ್ ಆಗಿರ್ಬೋದು, ಧನುರಾಸನ, ಇದೆಲ್ಲ ನಮಗೆ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಆಮೇಲೆ ಒಂದಿಷ್ಟು ಇವಾಗ PCOD PCOS ಆಗಿರ್ಬೋದು ಅಥವಾ ಡಯಾಬಿಟೀಸ್ ಇರ್ಬೋದು, ಇದು ಇಲ್ಲಿ ಮೇನ್ ಆಗಿ ಏನಾಗುತ್ತೆ ನಮ್ಗಂದ್ರೆ ಪ್ಯಾಂಕ್ರಿಯಾಸ್ ಮತ್ತೆ ಲಿವರ್ ಸೆಲ್ಸ್ ಏನಿರುತ್ತೆ ಅದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಉತ್ಪತ್ತಿ ಆಗಿರುತ್ತೆ. ಹಾಗಾಗಿ ಆ ಒಂದು ಸಿಂಪ್ಟಮ್ಸ್ ಅಂದರೆ ನಾರ್ಮಲಿ ನಾವು ಈ ಒಂದು ಪ್ಯಾಂಕ್ರಿಯಾಸ್ ಮತ್ತು ಲಿವರ್ ಅದ್ರ ಕೆಲಸ ಅದು ಮಾಡೋ ಹಾಗೆ ಮಾಡಿದ್ರೆ ಆವಾಗ ನಿಮ್ಗೆ ಅದು ಡಯಾಬಿಟೀಸ್ ಅನ್ನೋದಾಗಿರ್ಬೋದು ಅಥವಾ ಇವಾಗ ಶುಗರ್ ಕಂಟ್ರೋಲು ಮತ್ತು ಗ್ಲೂಕೋಸ್, ನಾವು ಅಂದರೆ ಇವಾಗ ಊಟ ಮಾಡಿದ ಕೂಡಲೇ ಏನು ಗ್ಲೂಕೋಸ್ ಸ್ಪೈಕ್ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಆಸನಗಳೆಲ್ಲ ತುಂಬ ಉಪಯೋಗಕರ. ಇದ್ರ ಜೊತೆಗೆ ಯೋಗ ನಿದ್ರಾ, ಆಮೇಲೆ ಶಶಾಂಕಾಸನ, ಆಮೇಲೆ ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು. ಇವಾಗ ಒಬೆಸಿಟಿ ಕೇಸಸ್ಗಳಲ್ಲಿ ಇವಾಗ ಒಬೆಸಿಟಿಯಿಂದ ಉತ್ಪತ್ತಿ ಆಗಿರುವಂತಹ ಥೈರಾಯ್ಡ್ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಅಂತ ಇದರಲ್ಲೆಲ್ಲ ಸೂರ್ಯ ನಮಸ್ಕಾರ ತುಂಬ ಅನುಕೂಲಕರ. ಆಮೇಲೆ ನೆಕ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ಒಂದಿಷ್ಟೆಲ್ಲ, ಅದನ್ನೆಲ್ಲ ಮಾಡ್ಕೊಳ್ಬೋದು. ತದನಂತರ ನೀವು ಇವಾಗ ಸ್ಟ್ರೆಸ್ ಕಂಟ್ರೋಲು, ಆದರೆ ಇವಾಗ ಸ್ಟ್ರೆಸ್ ಬಂದಿಲ್ಲ ನಿಮ್ಗಿನ್ನ ಅದನ್ನು ಹೇಗೆ ತಡೆಗಟ್ಟೋದು ಅಂತ ಹೇಳಿದ್ರೆ ಅಗೇನ್ ಒಂದು ಸ್ವಲ್ಪ ಕಾಟನ್ ತೊಗೊಳ್ಳಿ, ಒಂಚೂರು ಅದನ್ನು ಎಣ್ಣೆಯಲ್ಲಿ ಡಿಪ್ ಮಾಡಿ ಅದನ್ನು ಸ್ವಲ್ಪ ತಲೆಯಲ್ಲಿ ಪ್ಲೇಸ್ ಮಾಡೋದ್ರಿಂದ ಒಂದಿಷ್ಟು ನಿಮಗೆ ಕಾಮ್ ಫೀಲ್ ಆಗುತ್ತೆ. ಆಮೇಲೆ ಒಂದು ಸ್ಟ್ರೆಸ್ ಲೆವೆಲ್ಸು ನಿಮಗೆ ಕಂಟ್ರೋಲಿಗೆ ಬರುತ್ತೆ. ಆ್ಯಂಡ್ ಸ್ಲೀಪನ್ನು ನೀವು ಹಾಗೆ ಇಂಪ್ರೂವ್ ಮಾಡ್ಕೊಳ್ಬೋದು. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಸ್ಲೀಪ್ ಸೈಕಲ್ನ ನೀವು ನಿಮ್ಮ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಹೇಗೆ ಏನಪ್ಪ ಇದು ಸ್ಲೀಪ್ ಸೈಕಲ್ ಅಂತಂತಂದರೆ ಒಂದೇ ಟೈಮ್ಗೆ ಮಲ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಬೇಕು. ಅಂದರೆ ಇವತ್ತು 10 ಗಂಟೆಗೆ ನೀವು ಮಲ್ಕೊಳ್ತೀರಾ ಅಂತಂದರೆ ನಾಳೆನೂ 10 ಗಂಟೆಗೇ ಮಲ್ಕೊಳ್ಬೇಕು. ಈ ಥರ ಇದು ಅಂದರೆ ಊಟದ ವಿಷಯದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಆಗಿರ್ಬೋದು ಅಥವಾ ಸ್ಲೀಪಲ್ಲಿ ಆಗಿರ್ಬೋದು, ಒಂದೇ ಟೈಮ್ ಪ್ಯಾಟ್ರನ್ನ ನೀವು ಫಾಲೋ ಮಾಡ್ತೀರಾ ಅಂತ ಆದಾಗ ನೀವು ನಿಮ್ಮ ದೇಹವನ್ನು ಟ್ರೈನ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ನಾನು ಇದೇ ಟೈಮ್ಗೆ ಅಂದರೆ ನೀವು ಇದೇ ಟೈಮ್ಗೆ ಮಲ್ಕೊಳ್ಬೇಕು, ಇದೇ ಟೈಮ್ಗೆ ಊಟ ಮಾಡಬೇಕು, ತದನಂತರ ಇದೇ ಟೈಮ್ಗೆ ಕೆಲಸ ಮಾಡಬೇಕು. ಇದು ಒಂದು ಫ್ಲೋ ಇದ್ದಾಗ ಅಂದರೆ ಒಂದು ಕಂಟಿನ್ಯೂಟಿ ಇದ್ದಾಗ ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಒಂದಿಷ್ಟು ಹೆಲ್ತಿ ಪ್ರಾಕ್ಟೀಸಸ್ ಇಂದ ನಿಮಗೆ ದೇಹದಲ್ಲಿರುವ ಇನ್ಫ್ಲಮೇಷನ್ ಕಮ್ಮಿ ಆಗ್ತಾ ಇದ್ದಂಗೆ ಒಂದಿಷ್ಟು ರೋಗಗಳು ಕಮ್ಮಿ ಆಗುತ್ತೆ. ಇವಾಗ ಮೆಟಬಾಲಿಕ್ ಡಿಸಾರ್ಡರ್ಸ್ ಎಲ್ಲ ಇನ್ಫ್ಲಮೇಟರಿ ಸ್ಟೇಜ್ ಇಂದಾನೇ ಅದು ಶುರು ಆಗೋದು. ಹಾಗಾಗಿ ಆ ಒಂದು ಟ್ರಿಗರ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದನ್ನ ನಾವು ಕಂಟ್ರೋಲ್ಗೆ ತಗೊಳ್ತಾ ಬರಬೇಕಾಗತ್ತೆ. ತದನಂತರ ಇಲ್ಲಿ ಇನ್ನೂ ಒಂದಿಷ್ಟು ಟೆಕ್ನಿಕ್ಸ್ಗಳು ಹೇಳೋದಾದರೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಅಥವಾ ಜರ್ನಲಿಂಗ್ ಆಗಿರ್ಬೋದು. ಸೊ ಇದೆರಡೂ ತುಂಬ ಅನುಕೂಲಕರ. ಇವಾಗ ತುಂಬ ಸ್ಟ್ರೆಸ್ ಆಗ್ತಾ ಇದೆ ನನಗೆ, ಒಂದು ಕೆಲಸದಿಂದ ಇನ್ನೊಂದು ಕೆಲಸ ಲೈಕ್ ತುಂಬ ಟೈಮ್ ಆಗ್ತಾ ಇಲ್ಲ, ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅಥವಾ ನನಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರು ಒಂದು ಜರ್ನಲ್ ತೊಗೊಳ್ಳಿ. ಒಂದು ಜರ್ನಲ್ ತೊಗೊಂಡು ನಿಮ್ಮ ಡೇಯನ್ನು ಸ್ಕೆಡ್ಯೂಲ್ ಮಾಡ್ತಾ ಹೋಗಿ. ತದನಂತರ ಮ್ಯಾನಿಫೆಸ್ಟೇಷನ್ನು ಅಷ್ಟೇ, ಅಂದರೆ ನೀವು ಒಂದೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಓಕೆ ನಾನು ಇದನ್ನು ಇವತ್ತು ಕಲಿತೀನಿ ಅಥವಾ ಈ ಒಂದು ಪ್ರಾಕ್ಟೀಸ್ನ ನಾನು ಇನ್ಕಲ್ಕೇಟ್ ಮಾಡ್ಕೊಳ್ತೀನಿ ನನ್ನ ಡೈಲಿ ಹ್ಯಾಬಿಟಲ್ಲಿ ಅಂತ ಆದಾಗ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋದಂಗೆ ನೀವು ಎಲ್ಲ ಒಂದು ಪ್ರಾಕ್ಟೀಸಸ್ಸನ್ನು ಅಕಾರ್ಡಿಂಗ್ಲಿ ಫ್ರಮ್ ಮಾರ್ನಿಂಗ್ ಟು ನೈಟ್ ನೀವು ಸ್ಕೆಡ್ಯೂಲ್ ಮಾಡಿ ಅದನ್ನು ಮಾಡೋದ್ರಿಂದ ಎಷ್ಟೋ ಒಂದು ರೋಗ ಲಕ್ಷಣಗಳಾಗಿರ್ಬೋದು ಅಥವಾ ಒಂದು ಡಿಸೀಸ್ ಸಿಂಪ್ಟಮ್ ಅಥವಾ ರೋಗ ಲಕ್ಷಣ ಅಥವಾ ಒಂದು ಮೈನರ್ ಸಿಂಪ್ಟಮ್ಸ್ ಆಗಿರ್ಬೋದು ಅದನ್ನು ಕ್ಯೂರ್ ಮಾಡ್ಕೊಳ್ಬೋದು ಹಾಗೂ ಪ್ರಿವೆಂಟ್ ಸಹ ಮಾಡ್ಬೋದು. ಇದನ್ನಿಷ್ಟು ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.